ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಏನು ಹೋರಾಟ ಇತ್ತು, ಏನು ರೋಷ ಇತ್ತು. ಅವನನ್ನು ಕೂಡಲ ಸಂಗಮದಾಗ ಹಾಕೊಂಡು ಬಾರ್ಕೋಲು ಮಕ್ಕಳಾಗೂ ತೆಗಿಲಿಲ್ಲ ಬೆಂಗಳೂರು ಮಠ. ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ ಕೂಡಲೇ ಬಾರ್ಕೋಲ್ ಎಲ್ಲಿ ಹೋಗ್ತದೇನೋ ಜತ ಮಠ ಮಾಯ್ ಜಾದೂಗಾರ ಜಾದೂ ಮಾಡ್ದಂಗೆ ಆಗ್ಬಿಡಿ. ಇಂಥವ್ರಿಂದ ಸಮಾಜ ಉದ್ಧಾರ ಆಕೈತೆ. ಮತ್ತು ಅಂಥವ್ರ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳ್ತೀಪ್ಪ, ಅವ್ನು ಹೊಸಬ್ರಿಂದ ನಾನು ತೆಗಿಯಕ್ಕೆ ಹೋಗ್ಬೇಡ. ಮತ್ತೇನಾರ ಅಂತಾನ ಹೊಳ್ಳಿ ನಾ ಏನಾರ ಅನ್ನೋದ ಬರೀ ಏನೋ ಉದ್ಯೋಗ ಆಕೈತೆ. ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ಸಿನ ಬಾಗಲಕೋಟೆ ಟಿಕೆಟ್ ಚಲೋ ಬೇಕಂತ ಕೇಳುವಾಗ ಸ್ವಾಮಿ ಸಿದ್ದರಾಮಯ್ಯನ ಮನೆಗೂ ಕಳಿಸಿದ್ರು, ಡಿ ಕೆ ಶಿವಕುಮಾರ್ ಮನೆಗೂ ಕಳಿಸಿದ್ರು, ಖರ್ಗೆ ಅವ್ರ ಮನೆಗೂ ಕಳಿಸಿದ್ರು. ಇವತ್ತು ಹೆಂಗೆ ಕೆಟ್ಟ ಸಮಾಜ ನೋಡ್ತೈತ್ರಿ. ಏನು ಮಾತೈತಿ ಮೀಡಿಯಾದ ಅಂತ ಏನು ಬಾಯಿಗೆ ಬಂದಂಗೆ ಮಾತಾಡಿದ್ದೆಲ್ಲ ನಂಬ್ತಾರ ಅಂತ ತಿಳ್ಕೊಂಡಿರ. ಸಮಾಜ ನೋಡ್ತಿರ್ತೈತಿ. ಏನೈತೆ ಆ ಪೀಠದಾಗ? ಆ ಸ್ವಾಮಿ ಒಂದು ದಿವಸ ಪೀಠದಾಗ ಮಾಡ್ಕೊಂಡಿಲ್ಲ, ಜಗದ್ಗುರು ಭಕ್ತರ ಮನೆಗೆ ಮಾಡ್ಕೊತೈತಿ, ಅಲ್ಲೇ ಊಟ ಮಾಡ್ತೈತಿ, ಮತ್ತು ಸಮಾಜ ಸಂಘಟನೆಗೆ ಅಡ್ಡಾಡ್ತೈತಿ. ನಾನು ಮತ್ತು ಬಂಡಿಯವರು ಏನು ಸರ್ಕಾರದಿಂದ ಕೊಡಿಸಿದ ರೊಕ್ಕದಾಗ ಒಂದು ಸಣ್ಣ ರೂಮ್ ಐತಲ್ಲ, ಅದನ್ನ ಬಿಟ್ಟರೆ ಮತ್ತೇನೂ ಇಲ್ಲ, ಏನೂ ಇಲ್ಲ. ಆ ಬಿಲ್ಡಿಂಗ್ ಬೇಕಾದ್ರೆ ಅವ್ರು ತಗೊಳ್ಳಿ. ಯಾರು ಇನ್ನೇನು ಪ್ರೆಸ್ ಮೀಟ್ ಮಾಡ್ಯಾರ ನಿರಾಣಿ ಅವ್ರನ್ನ ಹೊರತುಪಡಿಸಿ, ನಿರಾಣಿ ಅವ್ರ ಬಗ್ಗೆ ನನಗೆ ಗೌರವ ಐತಿ, ಅದಕ್ಕೆ ಅವ್ರು ತನು ಮನ ಧನದ ಸಹಾಯ ಮಾಡ್ಯಾರ, ಅವ್ರು ತಗೊಳ್ಳಿ. ಅದ್ರ ಬಾಜುಕ ಅದಕ್ಕಿಂತ ಚಲೋದೊಂದು ಪೀಠ ಕಟ್ತೀವಿ ಅಲ್ಲ. ಅದನ್ನ ಬೇಕಾದ್ರೆ ಅದೊಂದು ಬಿಲ್ಡಿಂಗ್ ಮೇಲೆ ಆಶೆ ಇದ್ರೆ ಪ್ರಮಾಣ ಅದೊಂದು ಬಿಲ್ಡಿಂಗ್ ತಗೋಲ್ಲ, ನಾವು ಮತ್ತೊಂದು ಕಟ್ಕೊತೀವಿ. ಅದ್ರ ಬಾಜುಕ ಒಂದು ಹೊಲ ತೊಗೊಂಡು ನಮ್ಮ ಸ್ವಾಮಿಗಳ ಹೆಸರಲ್ಲಿ ಅವ್ರ ಹೆಸರೇನೋ ಹೊಲ ತೊಗೊಳ್ತೀವಿ. ಸಮಾಜದವ್ರು ಎಲ್ಲರೂ ಕೂಡ ಪಟ್ಟಿ ಹಾಕ್ತೀವಿ. ನಾವೇನು ಒಬ್ಬರು ರೊಕ್ಕಲ್ಲೇ ಕಟ್ಟೋದಲ್ಲ, ಎಲ್ಲರೂ 100 ರೂಪಾಯಿ 1000 ರೂಪಾಯಿ ಪಟ್ಟಿ ಹಾಕಿ ಬೇಕಾದ್ರೆ ಇನ್ನೊಂದು ಪೀಠ ಕಟ್ಕೊತೀವಿ. ಹೌದು, ಇದು ಸರ್ ಸಮಾಜದ ಸಂಘಟನೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಿದ್ದಂಥ ಕಳಕಳಿ, ಬದ್ಧತೆ ಅನ್ಕ್ವಶ್ಚನಬಲ್. ಏನು ಆಸ್ತಿ ಮಾಡ್ಕೊಂಡಿಲ್ಲ, ಏನಿಲ್ಲ, ಏನು ಹೊಲ ಇಲ್ಲ, ಏನು ಮಠ ಇಲ್ಲ. ಆ ಮಠದಾಗ ಕುಡ್ರಾಕ 4 ಕುರ್ಚಿಯೂ ಇಲ್ಲ. ನಾನು ಕೂಡಲ ಸಂಗಮದಾಗಿದ್ದ ಪೀಠ ಬೆಳೆಸ್ರಿ ಅಂತ ಹಿಂದೆ ಮಂತ್ರಿ ಇದ್ದಾಗ ಹೇಳಿದೆ, ಬ್ಯಾಡ್ರಿ ಗೌಡ್ರ ಪೀಠ ಬೆಳೆಸೋದಕ್ಕಿಂತ ಸಮಾಜ ಸಂಘಟನೆ ಮಾಡ್ತಾನೆ ಊರಾಗ ಹಳ್ಳಿಯಾಗ ಅಡ್ಡಾಡಿ ಅಂತ ಅಡ್ಡಾಡಿದೆ. ಇಂಥ ಸ್ವಾಮಿಗಳ ಬಗ್ಗೆ ಮಾತಾಡೋರಾಗ ಏನು ಅರ್ಥ ಐತಿ? ಸ್ವಾರ್ಥಕ್ಕಾಗಿ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಕಾನೂನು ಬದ್ಧಿ ಮಾಡ್ತೇವೆ ಅಂತ ಹೇಳಿದ್ರಿ. ಪಂಚಮಸಾಲರಿಗೆ ಮೀಸಲಾತಿ ಕೊಟ್ಟರೆ ಸಂವಿಧಾನ ವಿರೋಧಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ನಮಗಾದ್ರೆ ಸಂವಿಧಾನ ವಿರೋಧಿ, ಅಲ್ಪಸಂಖ್ಯಾತರಿಗೆ 4% ಕೊಡೋಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ. ಹುಚ್ಚರ ಸರ್ಕಾರ ಇದು ಒಂದು ರಾಜ್ಯದೊಳಗೆ. ಅಧಿಕಾರದ ಮದ ನೆತ್ತಿಗೇರಬಾರ್ದು. ಅಧಿಕಾರದ ಮದ ನೆತ್ತಿಗೇರ್ತಿ ಅಂದ್ರೆ ಬಾಯಿ ಹೋಗಿ ಬೊಂಬಾಯಿ ಆಕತಿ. ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿಯ ಬಗ್ಗೆ ಭಾಳ ಕೆಳಮಟ್ಟದ ಮಾತುಗಳನ್ನು ಆಡ್ಯಾರ. ಬಹುತೇಕ ನಿನ್ನೆ ಕೂಡಿದಂಥ ನಾಯಕರಲ್ಲಿ ಕೂಡಲ ಸಂಗಮ ಪೀಠದ ಬಗ್ಗೆ ಮಾತನಾಡುವಂಥ ಒಂದು ನೈತಿಕತೆ ಯಾರ್ಯಾರಿಗಿದ್ರೆ ನಿನ್ನೆ ಕೂಡಿದಂಥವರಲ್ಲಿ, ಮತ್ತು ಐ ರಿಪೀಟ್, ನಿನ್ನೆ ಕೂಡಿದಂಥವರಲ್ಲಿ ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಒಬ್ಬರಿಗೆ ಐತಿ. ಯಾಕಂದರೆ ಆ ಪೀಠ ಕಟ್ಟುವಾಗ ಅದಕ್ಕೆ ಸಂದರ್ಭ ಬಂದಾಗ ತನುಮನ ಧನದ ಸಹಾಯವನ್ನು ಮಾಡಿದವರು ನಿನ್ನೆ ಕೂಡಿದ್ರೊಳಗೆ ಮುರುಗೇಶ್ ನಿರಾಣಿ ಒಬ್ಬರ. ಉಳಿದವರೆಲ್ಲರೂ ಅದರ ಫಲಾನುಭವಿಗಳು, ಅದರ ಲಾಭಾರ್ಥಿಗಳು. ಕೂಡಲ ಸಂಗಮದಿಂದ ಬೆಂಗಳೂರೊಳಗೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಬೇಕಂತ ಹೋರಾಟ ಮಾಡಿದಾಗ ನಿಮ್ಮ ಪಾತ್ರ ಏನು? ನಿನ್ನ ಕೂಡಿದವ್ರದ್ದು ಯಾರ್ಯಾರು ಎಷ್ಟೆಷ್ಟು ಮಂದಿ ಕೊಟ್ಟು ರೊಕ್ಕ ಇಸ್ಕೊಂಡಿರಿ? ಬಿಚ್ಚಿಡ್ಬೇಕಾ? ಮುರುಗೇಶ್ ನಿರಾಣಿಯವ್ರು ಅಂತ ಯಾರ್ಯಾರು ಹೋಗಿರಿ, ಎಷ್ಟು ರೊಕ್ಕ ಇಸ್ಕೊಂಡಿರಿ ಸಮಾಜ ಸಂಘಟನೆ ಅಂತೇಳಿ ಬಿಚ್ಚಿಡ್ಬೇಕಾ? ಕೂಡಲ ಸಂಗಮದ ಪೀಠದ ಆಸ್ತಿ ಸನ್ಮಾನ್ಯ ಪ್ರಬಣ್ಣ ಹುಣಸಿಕಟ್ಟಿ ಅವ್ರು ತಮ್ಮ ಹೆಸರಲ್ಲಿದ್ದಾವೆ, ಉತ್ತಾರ ಬೇಕಾದ್ರೆ ನೋಡ್ಕೋಬೋದು. ಮತ್ತು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ತನಗಾಗಿ ಏನೂ ₹1 ಆಸ್ತಿ ಮಾಡ್ಕೊಂಡಿಲ್ಲ. ಹಿಂದಿದ್ದ ಕಾರು ಮುರುಗೇಶ್ ನಿರಾಣಿ, ವಿನಯ್ ಕುಲಕರ್ಣಿ ಅವರು ಕೊಡಿಸಿದ್ರು. ಈಗಿದ್ದ ಕಾರು ನಾನು ಮತ್ತು ಇನ್ನು ಕೆಲವು ಸ್ನೇಹಿತರು ಕೂಡಿಸಿ ಪಟ್ಟಿ ಹಾಕಿ ಕಾರ್ ಕೊಡಿಸೇವಿ. ಇವೇನೇನು ಕುಂತು ಮೀಟಿಂಗ್ ಮಾಡ್ಯಾವಲ್ಲ, ನಾಟ್ಪೇಡ್ ಗಿರಾಕಿ ಅಂತಿರೋ ಏನಂತಿರೋ, ಏನಪ್ಪ ಯಾವ್ದಾರು ಒಂದು ಚಲೋ ಶಬ್ದ ಹೇಳ್ರು, ಪೇಡ್ ಗಿರಾಕಿ, ಇವು ಕುಂತು ಒಂದು ವಾರ್ನಿಂಗ್ ಮಾಡ್ತಾರಂತ. ನಿನ್ನೆ ಕುಂತವರು ಎಕ್ಸೆಪ್ಟ್ ಮುರುಗೇಶ್ ನಿರಾಣಿ ನಿಮ್ಮ ಎದೆ ಮುಟ್ಕೊಂಡು ಹೇಳ್ರಿ,
ನನ್ನಿಂದ ಸಮಾಜಕ್ಕೆ ಏನಾದ್ರು ಸಹಾಯ ಮಾಡ್ಯಾನಿ, ಹೋರಾಟ ಮಾಡ್ಯಾನಿ ಅನ್ನುವಂಥದ್ದನ್ನು ಬಿಡ್ರಿ. ಸಮಾಜ ಒಡೆಯುವಂಥ ಕೆಲಸ ಮಾಡಬೇಡ. ಯಾವ ನೈತಿಕತೆ ಇಟ್ಕೊಂಡು ನೀವು ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿ ಬಗ್ಗೆ ಮಾತಾಡ್ತೀರಿ? ನಾ ರಾಜಕಾರಣ ಮಾತಾಡೋದಿಲ್ಲ, ಅವ್ರ ಪೀಠದಿಂದ ತೆಳಗಿಳಿಸ್ತೇವೆ ಅಂದ್ರಲ್ಲ, ವಾಟ್ ಅಥಾರಿಟಿ ಯು ಹ್ಯಾವ್? 2003 1ನೇ ತಿಂಗಳದೊಳಗೆ ಈ ಟ್ರಸ್ಟ್ ರಚನೆ ಆಗೈತಿ. 3 ವರ್ಷದಕ್ಕಿಂತ ಮೇಲ್ಪಟ್ಟು ಆ ಟ್ರಸ್ಟ್ ಪದಾಧಿಕಾರಿಯಾಗಿ ಉಳಿಬಾರ್ದಂತ ಐತಿ. ಸನ್ಮಾನ್ಯ ಶಾಸಕ ಮಿತ್ರರಾದಂಥ ವಿಜಯ ಕಾಶ್ಯಪ್ನವರು ಅಧ್ಯಕ್ಷರಂತಾರೆ, ಸನ್ಮಾನ್ಯ ಪ್ರಬಂಧ ಹುಣಸಿಕಟ್ಟಿನೂ ಅಧ್ಯಕ್ಷ ಅಂತಾನೆ. ಒಂದು ಪೀಠಕ್ಕೆ ಎಷ್ಟು ಮಂದಿ ಅಧ್ಯಕ್ಷರು? ಒಂದು ಟ್ರಸ್ಟಿಗೆ ಗೊತ್ತಿಲ್ಲ. ಏನು ನೈತಿಕತೆ ಇಲ್ಲದಂಥ ಜನ ಕೂಡಿಕೊಂಡು ಸ್ವಾಮಿಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತೀರಲ್ಲ, ಸಮಾಜ ಒಡೆಯುವ ಕೆಲಸ ಮಾಡಬೇಡ್ರಿ. ನ್ಯೂನ್ಯತೆಗಳಿದ್ರೆ, ಸ್ವಾಮೀಜಿ ಕಡೆ ಏನಾದರೂ ನ್ಯೂನ್ಯತೆ ಆಗಿದ್ರೆ ಮೀಟಿಂಗ್ ಕರೀರಿ, ಕೂಡಲ ಸಂಗಮಕ್ಕೆ ಹೋಗಿ. ಎಲ್ಲ ನಾನು ಬರ್ತೇನೆ, ಎಲ್ಲರೂ ಕೂಡೋನು. ನಮ್ಮ ಆಸ್ತಿ ನೀವು ಹಾಕಿಲ್ಲ, ನಿಮ್ಮ ಆಸ್ತಿ ನಾವು ಹಾಕಿಲ್ಲ, ಸ್ವಾಮಿಗಳಿಗೆ ಹೇಳೋನು. ಸುಮ್ಮನೆ ಯಾವುದೋ ಒಬ್ಬ ಒಂದು ಮಾತು ಕೇಳಿ, ಬಹುತೇಕ ಮುರುಗೇಶ್ ನಿರಾಣಿಯರ ವಿಜಯನಾಥ್ ಕಾಶ್ಯಪ್ನವ್ರ ಊಟ ಹಾಕ್ಸಾರ. ಊಟ ಮಾಡಿ ಕುರ್ತು ನೋಡಿರಿಲ್ಲ, ದುಡ್ಡು ಬಿಸ್ನೆಸ್ ಹೆಂಗೆ ಕುಂತಾರೆ ಮೀಟಿಂಗ್ನಾಗ, ಫೋಟೋ ನೋಡಿರಿಲ್ಲ. ಇಂಥವ್ರಿಂದ ಸಮಾಜ ಉದ್ಧಾರ ಆಕೈತೆ. ಈ ಕೆಲಸ ಬಿಡ್ರಿ. ಪ್ರಬಣ್ಣವರ ಆ ಟ್ರಸ್ಟಿನ ಆಸ್ತಿ ಏನೈತಲ್ಲ, ದಯವಿಟ್ಟು ಆ ಟ್ರಸ್ಟಿಗೆ ಮರಳಿ ಕೊಡ್ರಿ. ಯಾರ್ಯಾರು ಯಾವಾಗ ಯಾರ್ಯಾರು ಕೂಡ ಎಷ್ಟು ರೊಕ್ಕ ಇಸ್ಕೊಂಡಾರ ಅನ್ನೋದು ಬಿಚ್ಚಿಟ್ನಂದ್ರೆ ಸಮಾಜದೊಳಗೆ ನಿಮಗೆ ಕವಡೆ ಕಾಸಿನ ಕಿಮ್ಮತ್ತು ಉಳಿದಿಲ್ಲ. ನಿಮ್ಮ ವಯಸ್ಸು, ನಿಮ್ಮ ಗೌರವಕ್ಕೆ ತಕ್ಕಂಡ ಏನಾದರೂ ಸಮಾಜ ಒಡೆಯುವುದನ್ನು ಬಿಟ್ಟು ಸಮಾಜವನ್ನು ಕೂಡಿಸುವಂಥ ಕೆಲಸವನ್ನು ಮಾಡ್ರಿ ಅನ್ನುವಂಥ ಮಾತನಾಡ್ತಾರೆ.